8ನೇ ಅಧ್ಯಾಯದ 13ನೇ ಶ್ಲೋಕ. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ಯಹ ಪ್ರಯಾತಿ ತ್ಯಜನ್ ದೇಹಂ ಸಹ ಯಾತಿ ಪರಮಾಂ ಗತಿಂ. ಓಮಿತ್ಯೇಕಾಕ್ಷರಂ ಬ್ರಹ್ಮ ಅಂದ್ರೆ ನಾವಿಲ್ಲಿ ಈ ಹಿಂದೇನಾಯಿತು, ಸುಷುಮ್ನಾ ನಾಡಿಯ ಮೂಲಕವಾಗಿ ನಮ್ಮ ಪ್ರಾಣಶಕ್ತಿಯನ್ನ ಬ್ರಹ್ಮರಂಧ್ರದ ಕಡೆಗೆ ತಂದು ನಿಲ್ಲಿಸಿದ್ದೇವೆ. ಅಲ್ಲಿ ತಂದು ನಿಲ್ಲಿಸಿದ ಮೇಲೆ ಓಂ ಇತಿ ಏಕಾಕ್ಷರಂ ವ್ಯಾಹರನ್, ಓಂ ಬ್ರಹ್ಮ, ಓಂಕಾರವಾಚಿಯಾದವನು ಯಾರು? ಪರಮಾತ್ಮ. ಅಕಾರ ಉಕಾರ ಮಕಾರ, ಓಂಕಾರದಲ್ಲಿ ಮುಖ್ಯವಾಗಿ 3 ಅಕ್ಷರ, ಅದಲ್ಲದೆ ಇನ್ನೂ 5 ಅಕ್ಷರ ಇದೆ. ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ ಅಂತ ಇನ್ನೂ 5 ಅಕ್ಷರ ಇದೆ. ನಮಗೆ ಜನರಲ್ಲ ಗೊತ್ತಿರೋದಿಷ್ಟೇ, ಅಕಾರ ಉಕಾರ ಮಕಾರ ಅಂತ. ಅದಲ್ಲದೇನೆ ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ ಅಂತ 8 ಅಕ್ಷರ ಓಂಕಾರದಲ್ಲಿ. ಆ 8 ಅಕ್ಷರಕ್ಕೆ ಒಂದೊಂದು ಭಗವಂತನ ರೂಪಗಳಿದ್ದಾವೆ. ವಿಶ್ವ, ತೇಜಸ, ಪ್ರಾಜ್ಞ, ತುರೀಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಎಂಬುದಾಗಿ ವಿಶ್ವ, ತೇಜಸ, ಪ್ರಾಜ್ಞ, ತುರೀಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಎಂಬುದಾಗಿ ಭಗವಂತನ 8 ರೂಪಗಳಿದ್ದಾಗೆ. ಹೀಗೆ ಓಂಕಾರ ಎಂಬುದು ಸಕಲ ವಾಂಗ್ಮಯ ಪ್ರಪಂಚದ ಮೂಲ. ಅಂದ್ರೆ ಎಲ್ಲಾ ವೇದಗಳಿಗೂ, ಎಲ್ಲಾ ಉಪನಿಷತ್ತುಗಳಿಗೂ, ಸಕಲ ಪುರಾಣಗಳಿಗೂ ಮೂಲವಾಗಿರತಕ್ಕಂಥದ್ದು ಓಂಕಾರ. ಓಂಕಾರದಿಂದಾಗಿ ಉಳಿದಿದೆಲ್ಲವೂ ಕೂಡ ಓಂಕಾರದಿಂದಾಗಿ ಒಂದೊಂದೇ. ನಾರಾಯಣ ವ್ಯಾಹೃತಿ ಮಂತ್ರ, ನಾರಾಯಣ ಅಷ್ಟಾಕ್ಷರ ಮಂತ್ರ, ಗಾಯತ್ರಿ ಮಂತ್ರ, ಪುರುಷ ಸೂಕ್ತದಿಂದಾಗಿ ವೇದಗಳು, ಇದೆಲ್ಲ ಒಂದರಿಂದ ಒಂದು ಆವಿರ್ಭಾವವಾದದ್ದು. ಇದೆಲ್ಲದಕ್ಕೂ ಮೂಲ ಯಾವುದು? ಓಂಕಾರ. ಓಂಕಾರವಾದ ಅರ್ಥ ಭಗವಂತ ಅಂತ ಅರ್ಥ, ಗುಣಪರಿಪೂರ್ಣನಾದ ಭಗವಂತ ಎಂಬುದಾಗಿ ಅರ್ಥ ಓಂಕಾರಕ್ಕೆ. ಅಂತಹ ಭಗವಂತನನ್ನ ವ್ಯಾಹರನ್, ವ್ಯಾಹರನ್ ಅಂದ್ರೆ ಅರ್ಥ ಏನು? ಕೊಂಡಾಡುತ್ತಾ ಅಂತ ಅರ್ಥ. ಓಂಕಾರ ಪದ ವಾಚ್ಯನಾದ ಪರಮಾತ್ಮನನ್ನ ಸ್ಮರಣೆ ಮಾಡೋದು. ಈ ಪ್ರಕ್ರಿಯೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಣದ ಹತೋಟಿ, ಪ್ರಾಣದ ನಿಯಂತ್ರಣ ಅದನ್ನ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ, ಪ್ರಾಣ ನಿಯಂತ್ರಣವನ್ನ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಮಾಡಬೇಕಾದದ್ದು ಓಂಕಾರದ ಸ್ಮರಣೆ. ಓಂಕಾರವಾಚಿಯಾಗಿರ್ತಕ್ಕಂಥ ಭಗವಂತ, ಅವನನ್ನ ಅಂದ್ರೆ ಸಕಲ ವಾಂಗ್ಮಯ ಪ್ರಪಂಚಕ್ಕೆ ಮೂಲ, ಸಕಲ ಜಗತ್ತಿಗೆ ಮೂಲ. ಹೀಗೆ ಭಗವಂತನನ್ನ, ಆ ಬ್ರಹ್ಮನನ್ನ, ಬ್ರಹ್ಮಮಾಂ, ಬ್ರಹ್ಮನಾಗಿರುವಂತ ನನ್ನನ್ನು ಅನುಸ್ಮರನ್, ಬರೀ ಸ್ಮರಣೆಯಲ್ಲ, ಅನುಸ್ಮರನ್, ನಿರಂತರವಾಗಿ ಪರಮಾತ್ಮನನ್ನ ಸ್ಮರಣೆ ಮಾಡ್ತಾ, ಅಂದ್ರೆ ಓಂ ಎಂಬುದಾಗಿ ಹೇಳುವಂಥದ್ದು. ಓಂ ನಾಭಿರಂಧ್ರದಿಂದ ಹೊರಟು ಓಂಕಾರ ಬರಬೇಕು. ಓಂಕಾರವನ್ನ ಉಚ್ಚಾರಣೆ ಮಾಡ್ತಾ, ಅಥವಾ ಓಂಕಾರ ಉಚ್ಚಾರಣೆ ಮಾಡಬೇಕು ಆಗಿಲ್ಲ, ಯಾಕೆ ಉಚ್ಚಾರಣೆ ಮಾಡಬೇಕು ಅಂತ ಆದ್ರೆ ಮತ್ತೆ ನಮ್ಮ ಬಾಯಿಯಿಂದ ಮೂಗಿನಿಂದೆಲ್ಲ ಅದಕ್ಕೋಸ್ಕರವಾಗಿ ಓಂಕಾರವನ್ನ ಉಚ್ಚಾರಣೆ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಇಲ್ಲಿಲ್ಲ. ಮತ್ತೇನು ಅಂತ ಹೇಳಿದ್ರೆ, ಓಂಕಾರ ವಾಚಿಯಾಗಿರ್ತಕ್ಕಂಥ ಭಗವಂತ ಅಂತ ಯಾರಿದ್ದಾನೆ ಅವನ ಸ್ಮರಣೆಯನ್ನ ಮಾಡಬೇಕು. ವ್ಯಾಹರನ್ನ ಮಾಂ ಅನುಸ್ಮರನ್, ಅಂತಹ ಭಗವಂತನಾದಂಥ ನನ್ನನ್ನ ಓಂ ಅಂತ ಓಂಕಾರವಾಚಿಯಾದ ಭಗವಂತನ ಸ್ಮರಣೆ ಮಾಡಿಕೊಂಡ. ಯಹ ದೇಹಂ ತ್ಯಜನ್ ಪ್ರಯಾತಿ, ಹೀಗೆ ದೇಹವನ್ನ ಬಿಟ್ಟು ಹೋಗ್ತಾನೋ ಸಹ ಪರಮಾಂ ಗತಿಂ ಯಾತಿ, ಅವನು ಪರಮಗತಿಯನ್ನ, ಪರಮಗತಿ ಅಂದ್ರೆ ಯಾವುದು? ಉತ್ಕೃಷ್ಟ ಗತಿ, ಮೋಕ್ಷ ಸ್ಥಾನಕ್ಕೆ ಹೋಗ್ತಾನೆ. ಓಮಿತ್ಯೇಕಾಕ್ಷರಂ ಬ್ರಹ್ಮ, ಓಂ ಎಂಬುದು ಭಗವಂತನ ಒಂದು ಮೂಲ ಮಂತ್ರ. ಸನ್ಯಾಸಿಗಳು ಮಾತ್ರ ಅನುಷ್ಠಾನ ಮಾಡಬಹುದಾಗಿರತಕ್ಕಂಥ ಮಂತ್ರ ಓಂಕಾರ ಮಂತ್ರ. ಅಂದ್ರೆ ನಾವು ಅಂತ ಒಂದು ಉತ್ಕೃಷ್ಟ ಸ್ಥಿತಿಗೆ ಹೋದಾಗ ಓಂಕಾರ ವಾಚಿಯಾದ ಭಗವಂತನನ್ನ ಸ್ಮರಣೆ ಮಾಡಿಕೊಂಡು ಬ್ರಹ್ಮರಂಧ್ರದ ಮೂಲಕವಾಗಿ ನಮ್ಮ ಪ್ರಾಣವನ್ನ, ಜೀವವನ್ನ ಹೊರಗಡೆ ಹಾಕಬೇಕು. ಈ ತರ ಯಾರು ಬರೀ ಹಠಯೋಗವನ್ನ ಮಾಡಿ ಪ್ರಾಣದ ಮೇಲೆ ನಿಯಂತ್ರಣವನ್ನ ಸಾಧಿಸಿಕೊಂಡು ಊರ್ಧ್ವರೇತಸ್ಕರಾಗಿ ಬ್ರಹ್ಮರಂಧ್ರದಿಂದ ಪ್ರಾಣ ಬಿಟ್ಟು ಕೂಡಲೇ ಮುಕ್ತಿಗೆ ಹೋಗೋದಿಲ್ಲ. ಬ್ರಹ್ಮರಂಧ್ರದಿಂದ ಉಸಿರನ್ನ ಅಂದ್ರೆ ಗಾಳಿಯನ್ನ ಹೊರಗೆ ಬಿಡತಕ್ಕಂಥ ಸಂದರ್ಭ, ಪ್ರಾಣವನ್ನ ಹೊರ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಭಗವಂತನ ಸ್ಮರಣೆ ಬೇಕೇ ಬೇಕು. ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯಂತೆ ಕಲೇವರಂ ತಂ ತಮೈವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ ಎಂಬುದಾಗಿ ಹೇಳದಂತೆ, ಕೊನೆ ಕಾಲದಲ್ಲಿ ಭಗವಂತನ ಸ್ಮರಣೆ ಎಂಬುದು ಅತ್ಯಗತ್ಯ.
ಅದು ಹಠಯೋಗದಿಂದ ಮಾಡಬಹುದು ಅಥವಾ ಕೇವಲ ಜ್ಞಾನ ಮಾರ್ಗದಿಂದ ಸಾಗಬಹುದು. ಎಲ್ಲಿಂದ ಹೇಗೆ ಮಾಡಿದ್ರು ಕೂಡ ಆ ಭಗವಂತನ ಸ್ಮರಣೆ ಅಂತೂ ಬೇಕೇ ಬೇಕು. ಹಠಯೋಗದಲ್ಲಾಗಬೇಕಾದ್ರೆ ಇಷ್ಟೆಲ್ಲ ಆ ಒಂದು ಪ್ರಾಣದ ನಿಯಂತ್ರಣವನ್ನ ಮಾಡತಕ್ಕಂಥ ಒಂದು ದೀರ್ಘವಾದ ಪ್ರಕ್ರಿಯೆ, ಅದು ನಾವು ಅಭ್ಯಾಸ ಮಾಡ್ಕೊಳ್ಬೇಕು ಅನ್ನೋದು ಇದಿಲ್ಲಿರ್ತಕ್ಕಂಥ ಒಂದು ಓಂ ಇತಿ, ಓಂ ಎಂಬುವಂತಹ ಏಕಾಕ್ಷರಂ, ಒಂದು ಅಕ್ಷರ, ಅದು ಒಂದು ಅಕ್ಷರವೂ ಹೌದು, ಒಂದನ್ನ ಬಿಡಿಸಿದರೆ ಮೂರೂ ಹೌದು, ಮೂರನ್ನ ಬಿಡಿಸಿದರೆ 8 ಹೌದು. ಹೀಗೆ ಅಂತಹ ಒಂದು ಅಕ್ಷರ ಅಂದ್ರೆ ಓಂ ಅನ್ನೋದಲ್ಲಿ ಅಕ್ಷರ ಎಷ್ಟು ಬೇಕಾದರೂ ಇರಲಿ, ಆದ್ರೆ ಆ ಓಂಕಾರದಿಂದ ವಾಚ್ಯನಾದವನೊಬ್ಬನೇ. ಓಂಕಾರ ಈಗ ದೇವದತ್ತ ಅವನ್ ಬೇರೆನೆ, ಯಜ್ಞದತ್ತ ಬೇರೆ, ಸುನೀಲ್ ಅಂದ್ರೆ ಒಬ್ಬ, ರಾಕೇಶ್ ಅಂದ್ರೆ ಒಬ್ಬ, ಹೀಗೆ ಒಂದೊಂದು ಹೆಸರಿಗೆ ಒಬ್ಬೊಬ್ಬ. ಅಲ್ಲಿ ಹಂಗಲ್ಲ, ಓಂಕಾರಕ್ಕೆ ಎಷ್ಟು ಅಕ್ಷರಗಳಿದ್ದಾವೋ ಅಷ್ಟು ಅಕ್ಷರಗಳಿಂದ ವಚನಾಗಿರ್ತಕ್ಕಂಥ ಪರಮಾತ್ಮ ಅದು ಒಬ್ಬನೇ ಆಗಿದ್ದಾನೆ. ಅಂತಹ ಬ್ರಹ್ಮನ ಗುಣಪರಿಪೂರ್ಣನಾಗಿರ್ತಕ್ಕಂಥ ನನ್ನನ್ನು ಅನುಸ್ಮರನ್, ನಿರಂತರವಾಗಿ ಸ್ಮರಣೆ ಮಾಡುತ್ತಾ ಯಾವ ಹಠಯೋಗದ ಸಾಧಕನು ದೇಹಂ ತ್ಯಜನ್, ದೇಹವನ್ನ ಬಿಡುತ್ತಾ ಪ್ರಯಾತಿ ಹೊರಡುತ್ತಾನೋ, ಅಂದ್ರೆ ಈ ಲೋಕದ ಪ್ರಯಾಣವನ್ನ ಮುಗಿಸಿ ಪರಲೋಕದತ್ತ ಹೊರಡುತ್ತಾನೋ ಸಹ, ಅಂತಹ ಸಾಧಕನು ಪರಮಾಂ ಗತಿಂ, ಅತಿ ಉತ್ಕೃಷ್ಟವಾಗಿರುವಂತಹ ಮೋಕ್ಷವೆಂಬ ಗತಿಯನ್ನ, ಬೇರೆ ಎಲ್ಲ ಒಂದು ಸಾಮಾನ್ಯ ಗತಿಗಳು, ಇದು ಮೋಕ್ಷ ಆಗ್ಬೇಕಾದ್ರೆ ಪರಮಗತಿ, ಅತ್ಯುತ್ತಮವಾದ ಗತಿಯನ್ನು ಯಾತಿ ಹೊಂದುತ್ತಾನೆ. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಶ್ರೀಕೃಷ್ಣಾರ್ಪಣಮಸ್ತು.